ಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತ್ವಂ ವಾಜಿವಕ್ತ್ರಂ ಭಜೇ. ದುರ್ವಾದಿಧ್ವಾಂತರ ಬಗೆ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲವೇ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಅಧ್ಯಾತ್ಮ ಬಂಧುಗಳಿಗೆಲ್ಲ ವಂದನೆಗಳನ್ನ ಸಲ್ಲಿಸುತ್ತಾ ಇವತ್ತಿನ ಚಿಂತನಾ ಕಾರ್ಯಕ್ರಮ. ನಿನ್ನೆಯ ದಿವಸ ಮೊನ್ನೆದು ಹಾಗೂ ಅದರ ಮೊನ್ನೆದು ಎಲ್ಲ ಸೇರಿಸಿ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಅಂದರೆ ನಮ್ಮ ಧರ್ಮದ ಜಾಗೃತಿಯನ್ನ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೊಂದಿಗೆ ಆರಂಭಿಸಿದಾಗ ಆಗ ಎಲ್ಲವೂ ಸುಗಮವಾಗಿ ನಡೀತದೆ. ಅದಕ್ಕೆ ಬೇಕಾಗಿರತಕ್ಕಂತಹ ಮೂಲ ಬೀಜ ಯಾವುದು ಅಂದ್ರೆ ನಾವು ತಿನ್ನುವ ಅನ್ನ. ನಾವು ತಿನ್ನುವ ಅನ್ನ ಎಷ್ಟು ಪವಿತ್ರವಾಗಿರಬೇಕು ಅಂತಂದ್ರೆ ಅದು ನೈವೇದ್ಯ ವೈಶ್ವದೇವಾದಿಗಳಿಂದ ಕೂಡಿದ್ರೆ ಮಾತ್ರ ಅದು ಪವಿತ್ರ. ಆ ಭಾವನೆ ಆದ್ರೂ ಸಾಕು. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊಡೋದಾದ್ರೆ ನಿನ್ನೆಯ ದಿವಸಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಎಲ್ಲ ಗೋಪಾಲಕರು ಕೃಷ್ಣನಿಗೆ ಹೇಳ್ತಾರೆ, ನಮಗೆ ಹಸಿವೆ ಆಗಿದೆ, ನಾವು ಊಟ ಮಾಡಬೇಕು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಇಲ್ಲೇ ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಅನ್ನವನ್ನ ಕೇಳಿ ಅಂತ. ಆವಾಗ ಎಲ್ರೂ ಕೂಡ ಅಲ್ಲಿ ಹೋಗಿ ಕೇಳಿದಾಗ ಕೊಡ್ಲಿಲ್ಲ. ಆವಾಗ ಆ ಕೃಷ್ಣ ಹೇಳ್ತಾನೆ, ವಿಪ್ರ ಪತ್ನಿಯರ ಹತ್ರ ಹೋಗಿ ಕೇಳಿ, ಆವಾಗ ಅವರು ಅನ್ನ ಕೊಡ್ತಾರೆ ಅಂತ ಹೇಳಿದಾಗ ಅಷ್ಟು ವಿಪ್ರ ಪತ್ನಿಯರ ಹತ್ರ ಹೋಗಿ ಕೇಳಿದ ಕೂಡಲೇ ಅವರೆಲ್ಲರೂ ಕೂಡ ಎಲ್ಲ ಅಡಿಗೆಯನ್ನ ಹೊತ್ತುಕೊಂಡು ಬಂದು, ಕೃಷ್ಣ ನೀನಾಗಿ ಬಂದು ಕೇಳಿದಾಗ ನಾವು ಕೊಡದಿದ್ರೆ ಹೇಗಪ್ಪ ಹಾಗೆ ಅಂತ ಹೇಳಿ ಒಳ್ಳೆಯ ಊಟವನ್ನ ಬಡಿಸಿದ್ದಾರೆ. ಈ ಕಥೆಯಲ್ಲಿ ನಮಗೇನು ಸಂದೇಶ? ಹಾಗಾದ್ರೆ ಯಜ್ಞಯಾಗಾದಿಗಳು ನಡೀತಾ ಇದ್ರು ನಾವು ಊಟ ಮಾಡಬಹುದು ಅಂತ ಸಂದೇಶವೇ? ಹಾಗಲ್ಲ. ಒಳಗಿನ ಅಭಿಪ್ರಾಯ ತತ್ವ ಸಿದ್ಧಾಂತ ನಮಗೆ ಹೇಳ್ತದೆ. ಏನು ಅಂತಂದ್ರೆ ಇಲ್ಲಿ ಬ್ರಾಹ್ಮಣರು ಅಂತಂದ್ರೆ ಅದು ಜ್ಞಾನ ಅಂತ ಅರ್ಥ. ಎಲ್ಲರೂ ಕೂಡ ಜ್ಞಾನದ ಪ್ರತಿನಿಧಿ. ಬರೀ ಜ್ಞಾನ ಇದ್ದು ಭಗವಂತನ ಆರಾಧನೆ ಮಾಡಿದ್ರೆ ಭಗವಂತ ಅದನ್ನ ಹತ್ತಿರ ಬಂದು ಸ್ವೀಕಾರ ಮಾಡಿದ್ರೂ ಗೊತ್ತಾಗೋದಿಲ್ಲ, ಬರೀ ಜ್ಞಾನಕ್ಕೆ ಜೋತು ಬಿದ್ರೆ. ಮತ್ತೆ ಏನ್ ಮಾಡ್ಬೇಕು? ಆ ಪತ್ನಿಯರು ಅಂತಂದ್ರೆ ಭಕ್ತಿ ಅಂತ ಅರ್ಥ. ಆ ಜ್ಞಾನಕ್ಕೆ ಭಕ್ತಿಯ ರಸದ ಲೇಪ ಮಾಡಿದಾಗ ಮಾತ್ರ ಆ ಜ್ಞಾನಕ್ಕೆ ಒಂದು ಅರ್ಥ ಬರ್ತದೆ. ಇಲ್ದಿದ್ರೆ ಆ ಜ್ಞಾನಕ್ಕೆ ಒಂದು ಅರ್ಥ ಅಂತ ಅನ್ನೋದು ಬರೋದಿಲ್ಲ. ಹಾಗಾಗಿ ಯಾವುದನ್ನೇ ಮಾಡಿ ತಿಳಿದು ಮಾಡಿ ಜ್ಞಾನಪೂರ್ವಕವಾಗಿ ಮಾಡಿ ಅದರೊಳಗೆ ಭಕ್ತಿಯನ್ನು ಸೇರಿಸಿ ಆಗ ಆ ಜ್ಞಾನಕ್ಕೆ ಒಂದು ಅರ್ಥ ಇರ್ತದೆ. ಆಗ ಕೃಷ್ಣ ತಾನೇ ಬಂದು ನಿಮ್ಮ ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ತಾನೇ ಬಂದು ಅನ್ನವನ್ನು ಸ್ವೀಕಾರ ಮಾಡಿ ನಿಮಗೆ ಊಟ ಮಾಡುವ ಅನ್ನದಂತೆ ಅಂದ್ರೆ ಯೋಗ್ಯವಾದ ಅನ್ನದಂತೆ ಅದನ್ನು ಪವಿತ್ರ ಮಾಡ್ತಾನೆ. ಹಾಗಾದ್ರೆ ನಾವೇನ್ ಮಾಡ್ಬೇಕೀಗ? ನಾವು ಮಾಡಿದ ಅಡಿಗೆಯನ್ನ ಮನಸಾ ಕೃಷ್ಣನನ್ನ ಸ್ಮರಿಸಿಕೊಳ್ಳಿ. ಗೋಪಾಲಕರು ಅಂದ್ರೆ ಶಾಸ್ತ್ರವನ್ನು ಓದಿದ ಜ್ಞಾನಿಗಳು ಅಂತ ಅರ್ಥ. ಗೋವನ್ನು ಪಾಲನೆ ಮಾಡುವವರು. ಅಂತ ಜ್ಞಾನಿಗಳ ಉಪದೇಶವನ್ನ ನಾವು ನಿರಂತರವಾಗಿ ಕೇಳಿದ್ದೇವೆ ಅಂದ್ರೆ ಕೃಷ್ಣ ಬಂದಿದ್ದಾನೆ ಅನ್ನ ಕೊಡಿ ಅಂತ ಅವರು ತತ್ವಜ್ಞಾನಗಳ ಮುಖಾಂತರ ನಮ್ಗೆ ತಿಳಿಸಿದ್ರು. ನಾವೇನ್ ಮಾಡ್ಬೇಕು? ಆ ಜ್ಞಾನದಿಂದ ಸಹಿತವಾದ ಭಕ್ತಿಯಿಂದ ನಾವು ಮಾಡಿದ ಅಡಿಗೆಯನ್ನ ಕೃಷ್ಣ ಸ್ವೀಕಾರ ಮಾಡಪ್ಪ ಅಂತ ಕೈ ಮುಗಿದು ಕೇಳಿಕೊಂಡ್ರೆ ಆಗ ಆ ಅನ್ನವನ್ನ ಭಕ್ತಿಯಿಂದ ಕೇಳಿಕೊಂಡದ್ದಕ್ಕೆ ಕೃಷ್ಣ ಬಂದು ತಾನೇ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಅನುಸಂಧಾನ ಮಾಡಿಕೊಂಡು ಆನಂತರ ನಿಮ್ಮ ಪತಿ ಮಕ್ಕಳಿಗೆ ಅದನ್ನ ಬಡಿಸಿದರೆ ಅದರಿಂದ ಸಾರ್ಥಕವಾಗಿರತಕ್ಕಂತಹ ಜೀವನ ಆಗತ್ತೆ, ಧರ್ಮದ ಜಾಗೃತಿ ಆಗತ್ತೆ ಎಂಬುವಂತಹ ಸಂದೇಶವನ್ನ ಅಲ್ಲಿ ಕೊಟ್ಟಿದ್ದಾರೆ ಅಂತ ಅದಕ್ಕೊಂದು ದೃಷ್ಟಾಂತವನ್ನ ತಿಳಿದುಕೊಂಡ್ವಿ. ಆಮೇಲೆ ನಿನ್ನೆ ನಾನು ಕೇಳ್ತಾ ಇದ್ದೆ, ಒಂದು ಅದ್ಭುತವಾದ ಸಂದೇಶವನ್ನ ಕೊಟ್ರು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು. ನಂದು ಆದ ಮೇಲೆ ಒಂದು ಪದ್ಯವನ್ನು ಹಾಡಿದ್ರು, ಅದನ್ನು ಕೇಳ್ತಾ ಇದ್ದೆ. ಪರಮಾನಂದವಾಯಿತು. ಯಾಕೆ ಹೇಳಿದ್ರೆ ಅಂದ್ರೆ ಒಂದೊಂದು ಪದ್ಯದಲ್ಲೂ ಈ ರೀತಿಯಾದಂತಹ ಅನುಸಂಧಾನಗಳಿರುತ್ತೆ ಅಂತನ್ನೋದನ್ನ
ನಿನ್ನೆ ನಾನು ಕಂಡುಕೊಂಡೆ. ಅದನ್ನ ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಅನಿಸ್ತು. ಇವತ್ತಿನ ಚಿಂತನೆಯಲ್ಲಿ ಅದನ್ನೇ ಹೇಳೋಣ ಅಂತ ಅನಿಸ್ತು. ಏನು ಅಂದ್ರೆ, ಅವರು ನಿನ್ನೆ ಒಂದು ಪದ್ಯವನ್ನ ಹಾಡಿದ್ರು. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಕರುಣಿಸೋ ರಂಗ ಕರುಣಿಸೋ ಅಂತ. ಅಂದ್ರೆ ಅಲ್ಲಿ ಕರುಣಿಸೋ ರಂಗ ಅಂತಂದ್ರೆ ಏನು? ಅವನು ಕರುಣಾ ಸಮುದ್ರ ಅಂತಂದ್ರು. ಕರುಣಾ ಸಮುದ್ರ ಅವನು ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಕರುಣಿಸೋ ರಂಗ ಅಂತನ್ನುವಲ್ಲಿ ನಿಮಗೆ ಅನೇಕ ಜನರ ಭಕ್ತರ ದೃಷ್ಟಾಂತವನ್ನ ಆ ಪದ್ಯದಲ್ಲಿ ಕೊಡ್ತಾರೆ. ರುಕುಮಾಂಗದನಂತೆ ವ್ರತವ ಮಾಡಲು ನಾನರಿಯೇ ಅಂತ ಒಂದು ಮೊದಲನೇದು. ಎರಡನೇ ದೃಷ್ಟಾಂತ ಕೊಟ್ರು ಶುಕಾಚಾರ್ಯರಂತೆ ಸ್ತುತಿಸಲು ನಾನರಿಯೇ ಅಂತ. ಮೂರನೆಯ ದೃಷ್ಟಾಂತ ಕೊಟ್ರು ಭಕವೈರಿಯಂತೆ ಧ್ಯಾನವನ್ನು ಮಾಡಲು ನಾನರಿಯೇ ಅಂತ. ಆಮೇಲೆ ನಾಲ್ಕನೆಯ ದೃಷ್ಟಾಂತ ಕೊಟ್ರು ದೇವಕಿಯಂತೆ ಮುದ್ದಿಸಲು ನಾನರಿಯೇ ಅಂತ. ಅದಾದ ಮೇಲೆ ಐದನೆಯ ದೃಷ್ಟಾಂತ ಕೊಟ್ರು ಗರುಡನಂತೆ ಪೊತ್ತು ತಿರುಗಲು ನಾನರಿಯೇ ಅಂತ. ಆಮೇಲೆ ಆರನೇ ದೃಷ್ಟಾಂತ ಕೊಟ್ರು ಕರಿರಾಜನಂತೆ ಕರೆಯಲು ನಾನರಿಯೇ, ಅಂದ್ರೆ ಹೇಗೆ ಕರಿಬೇಕು ಅನ್ನೋದು ಗೊತ್ತಿಲ್ಲ ಅಂತ. ಆಮೇಲೆ ಏಳನೇ ದೃಷ್ಟಾಂತ ಕೊಟ್ರು ವರಕಪಿಯಂತೆ ದಾಸ್ಯವ ಮಾಡಲು ನಾನರಿಯೇ ಅಂತ. ಕೊನೆಗೆ ಎಂಟನೇ ದೃಷ್ಟಾಂತ ಕೊಟ್ರು ಸಿರಿಯಂತೆ ಮೋಹಿಸಲು ನಾನರಿಯೇ ಅಂತ. ಬಹಳ ಅದ್ಭುತವಾದದ್ದು. ಕೊನೆಗೆ ಒಂಬತ್ತನೆಯದನ್ನು ಕೊಟ್ರು ಬಲಿಯಂತೆ ದಾನವ ಮಾಡಲು ನಾನರಿಯೇ ಅಂತ. ಹತ್ತನೇದು ಕೊಟ್ರು ಪ್ರಹ್ಲಾದನಂತೆ ಭಕ್ತಿಯ ಛಲ ನನಗೆ ಗೊತ್ತಿಲ್ಲ ಅಂತ. 11ನೇ ದೃಷ್ಟಾಂತ ಕೊಟ್ರು ಅರ್ಜುನನಂತೆ ವರಿಸಲು ನಾನರಿಯೇ, ನಿನ್ನನ್ನ ಪಡೆಯಲಿಕ್ಕೆ ನಾನರಿಯೇ ಅಂತ. ಕೊನೆಗೆ ಒಂದು ಮಾತನ್ನ ಹೇಳಿದ್ರು. ಏನದು? ಸಲಹೋ ದೇವರ ದೇವ ನಮ್ಮ ಪುರಂದರ ವಿಠಲ ಅಂತ ಅಲ್ಲಿ ಹೇಳಿದ್ದು. ಹಾಗಾದ್ರೆ ಸಲಹೋ ದೇವರ ದೇವ ಯಾಕೆ? ಸಲಹೋ ಹೇ ದೇವ ಅಂತ ಅನ್ಬಹುದಾಗಿತ್ತು. ಸಲಹೋ ದೇವರ ದೇವ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಇಲ್ಲಿ ದೇವರು ಅಂದ್ರೆ ಯಾರು ಅನ್ನೋದನ್ನ ಮೊದಲನೇ ಶಬ್ದದಲ್ಲಿ ನಾವು ಅರ್ಥೈಸ್ಕೊಳ್ಬಹುದು. ಈ ಒಂದು ರೀತಿಯ ಇದು ಒಂದೇ ಅನುಸಂಧಾನ ಅಂತಲ್ಲ, ಬೇಕಾದಷ್ಟು ಅನುಸಂಧಾನಗಳು ಜ್ಞಾನಿಗಳಿಗೆ ಬರ್ತಾವೆ. ಆದ್ರೆ ನನ್ನಂತ ಪಾಮರನಿಗೆ ಇಂಥ ಅರ್ಥ ಬಂದಿದೆ ಅಂದ್ರೆ ಜ್ಞಾನಿಗಳ ಮನಸ್ಸಿನಲ್ಲಿ ಎಂತಹ ಅದ್ಭುತವಾದ ಅನುಸಂಧಾನಗಳು ಇರಬಹುದು ಅಂತ. ಇಲ್ಲಿ ಮೊದಲನೇದಾಗಿ ಕರುಣಿಸೋ ರಂಗ ಅಂತಂದ್ರೆ ಯಾರು ಅಂತಂದ್ರೆ ಮುಖ್ಯವಾಗಿ ಶ್ರೀಕೃಷ್ಣ ಅಂತ ಅರ್ಥ. ಹೇಗೆ ಹೇಳ್ತೀರಿ ಅಂತ ನೀವು ಕೇಳಬಹುದು. ಅಲ್ಲಿ ಕರುಣಿಸೋ ರಂಗ ಅಂದ್ರೆ ಇಲ್ಲಿ ಕರು ಉಣಿಸೋ ರಂಗ ಅಂತ ಅದು ಪದಚ್ಛೇದ. ಕರು ಉಣಿಸೋ ಅಂತ. ಕರುವಿಗೆ ಉಣಿಸೋ ಹೇ ರಂಗ ಅಂದ್ರೆ ಕರುವಿಗೆ ಉಣಿಸುವ ರಂಗ ಅಂತ. ಬಹಳ ಅದ್ಭುತವಾದ ಚಿಂತನೆ ಇದು. ಯಾಕೆಂದ್ರೆ ದಾಸರು ಒಂದು ಶಬ್ದ ಆಡಬೇಕಾದ್ರೆ ಕೇವಲ ಸರಳವಾಗಿ ಹೇಳಿರೋದಿಲ್ಲ, ಅನೇಕ ಅರ್ಥಗಳಿಂದ ತುಂಬಿದ ಶಬ್ದಗಳನ್ನ ಆಡ್ತಾರೆ. ಹಾಗಾದ್ರೆ ಇಲ್ಲಿ ಕರುಣಿಸೋ ರಂಗ ಅಂತಂದ್ರೆ ಮೇಲ್ನೋಟಕ್ಕೆ ಕರುಣಿಸು ನನಗೆ ಅಂತ. ನನಗೆ ಯಾಕೆ ಕರುಣಿಸ್ಬೇಕು? ನಾವು ಬರೀ ಕೇಳಿದ ಕೂಡಲೇ ಕರುಣಿಸ್ಬೇಕಾ? ಇಲ್ಲ. ಯಾಕೆ ಅಂದ್ರೆ ಕರು ಉಣಿಸೋ ರಂಗ ಕರುಣಿಸೋ ಅಂತ. ಕರು ಉಣಿಸೋ ಅಂದ್ರೆ ಯಾರು ಅಂತ ಕೇಳಿದಾಗ ಕರು ಅನ್ನುವ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಕರು ಅನ್ನುವ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಯಾಕೆ ಅಂತ ನೀವು ಕೇಳಬಹುದು. ಯಾಕೆ ಅಂದ್ರೆ ದೇವರಿಗೆ ತುಂಬಾ ಇಷ್ಟ. ನೋಡಿ, ಅಲ್ಲಿ ಆಕಳ ಹಾಲನ್ನ ಕರ್ದು ದೇವರಿಗೆ ಅಭಿಷೇಕ ಮಾಡಿದ್ರೆ ಅದು ಇಷ್ಟ ಇಲ್ಲಂತೆ. ಮತ್ತೆ ಯಾವುದು ಇಷ್ಟ ಅಂತ ಕೇಳಿದಾಗ ಕರು ಎಂಜಲು ಮಾಡಿ ಬಿಟ್ಟ ಮೇಲೆ ಉಳಿದ ಹಾಲು ದೇವರಿಗೆ ಇಷ್ಟ. ಎಲ್ಲಿಯ ತನಕ ಅಂದ್ರೆ ಆ ಕರು ಅಂದ್ರೆ ವಾಯುದೇವರು ಅಂತ. ನೀವು ಕೇಳಬಹುದು, ಕರು ಅನ್ನುವ ಶಬ್ದಕ್ಕೆ ವಾಯುದೇವರು ಅಂತ ಯಾಕೆ ಹೆಸರು ಅಂತ. ಅದಕ್ಕೆ ಸಂಸ್ಕೃತದಲ್ಲಿ ಆ ಕರುವಿಗೆ ವತ್ಸ ಅಂತ ಕರೀತಾರೆ. ಕರುವಿಗೆ ವತ್ಸ ಅಂತ ಯಾಕೆ ಅದಕ್ಕೆ ವತ್ಸ ಅಂತ ಕರೀತಾರೆ ಅಂತ ನೀವು ಕೇಳಬಹುದು. ಆಗ ಶಾಸ್ತ್ರ ಕೊಡುವ ಉತ್ತರ ವದತಿ ತತ್ ಸಹ ವತ್ಸಹ ಅಂತ. ವತ್ಸ ಅನ್ನುವ ಶಬ್ದಕ್ಕೆ ವದತಿ ತತ್. ಏನು ವದತಿ ಅಂದರೆ ಆಕಳ ಕೆಚ್ಚಲಿನಲ್ಲಿ ಹಾಲು ಇಳಿದಾಗ ಅದು ಒಳಗಿರುತ್ತೆ, ಕೆಚ್ಚಲಿಗೆ ಬಂದಿರೋದಿಲ್ಲ. ಅದು ಯಾವಾಗ ಕರೆಯುವ ಸಮಯ ಬರ್ತದೋ ಆಗ ಆ ಕೆಚ್ಚಲಿನಲ್ಲಿ ಹಾಲು ಇಳಿತದೆ. ಆ ಹಾಲು ಇಳಿದಿರತಕ್ಕಂತಹ ವಿಷಯ
ಜಗತ್ತಿನಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ, ಈ ಕರುವಿಗೆ ಮಾತ್ರ ಗೊತ್ತಾಗುತ್ತೆ. ಕೆಚ್ಚಲಿನಲ್ಲಿ ಹಾಲು ಇಳಿತಾ ಇರುವಂತಹದ್ದು ಕಂಡು ಹಿಡಿಯುವ ಮೊದಲ ವ್ಯಕ್ತಿ ಅಂದ್ರೆ ಕರು. ಅದಕ್ಕೆ ಅದು ಏನ್ ಮಾಡತ್ತೆ, ವದತಿ, ಹೇಳುತ್ತೆ. ಏನು ಅಂತ, ಅಂಬೋ ಅಂತ. ಆಗ ಯಜಮಾನನಿಗೆ ಗೊತ್ತಾಗುತ್ತೆ, ಓಹೋ ಈ ಕೆಚ್ಚಲಿನಲ್ಲಿ ಹಾಲು ಬಂತು ಅಂತ ಗೊತ್ತಾಗುತ್ತೆ. ಗೊತ್ತಾದ ಕೂಡಲೇ ಏನ್ ಮಾಡತ್ತೆ, ಅದು ಆ ಯಜಮಾನ ಹೋಗಿ ಹಾಲು ಕರೀತಾನೆ. ಅವನಿಗೆ ಹೇಗ್ ಗೊತ್ತಾಯಿತು, ಕರು ಅಂಬಾ ಅಂತ ಕೂಗಿತು. ಅಂಬಾ ಅಂದ್ರೆ ಏನರ್ಥ, ಈ ಕೆಚ್ಚಲಿನಲ್ಲಿ ಹಾಲು ಬಂದಿದೆ, ಕರೆಯಲಿಕ್ಕೆ ಬಂದಿ, ನನಗೆ ಬಿಚ್ಚಿರಿ ಅಂತ ಹೇಳುತ್ತದೆ. ಹಾಗಾದ್ರೆ ಯಾವ ಕೆಚ್ಚಲಿನಲ್ಲಿ ಹಾಲು ಇಳಿದಿದೆ ಅಂತನ್ನುವಂತಹದ್ದು ಬೇರೆ ಜಗತ್ನಲ್ಲಿ ಯಾರಿಗೂ ಗೊತ್ತಾಗದೇ ಇದ್ದದ್ದು ಈ ಕರುವಿಗೆ ಮಾತ್ರ ಗೊತ್ತಾಗುತ್ತೆ. ಆದ್ದರಿಂದ ಅದಕ್ಕೆ ವತ್ಸ. ಹಾಗಾದ್ರೆ ಇಲ್ಲಿ ಕರು ಅಂತ ಮುಖ್ಯ ಪ್ರಾಣದೇವರಿಗೆ ಯಾಕೆ ಹೆಸರು ಅಂತ ಕೇಳಿದ್ರೆ, ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳಲ್ಲಿ ಭಗವಂತ ತುಂಬಿದ್ದಾನೆ ಅಂತ ತಿಳಿದ ಏಕೈಕ ವ್ಯಕ್ತಿಗಳು ನಮ್ಮ ಶ್ರೀ ವಾಯುದೇವರು. ಆದ್ದರಿಂದ ಅಂತಹ ವಾಯುದೇವರನ್ನ ಕರು ಅಂತ ಕರೆದಿದ್ದಾರೆ. ಅದಕ್ಕೆ ಕರೆದ್ರು ನೋಡಿ, ವತ್ಸವ ಹರಿಕಾದನ. ಯಾಕೆ ಅಂತ ಕೇಳಿದ್ರೆ, ಆ ಮುಖ್ಯ ಪ್ರಾಣದೇವರನ್ನ ಕಾಯ್ತಾರಂತೆ. ಈ ಮುಖ್ಯ ಪ್ರಾಣದೇವರನ್ನ ಕಾದರೆ ಏನು ಲಾಭ, ಅದಕ್ಕೆ ಹೇಳಿದ್ರು ಕರು ಉಣಿಸೋ ರಂಗ. ಕರು ಉಣಿಸೋ, ಈ ಕರು ಇದೆಯಲ್ಲ ಮುಖ್ಯ ಪ್ರಾಣದೇವರು, ಇವರಿಗೆ ನೀನು ಉಣಿಸು, ಇವರನ್ನ ನೀನು ಚೆನ್ನಾಗಿ ಕಾಪಾಡು. ಯಾಕೆ ಕಾಪಾಡಬೇಕು, ನೀನು ಆ ಕರುವಿಗೆ ಉಣಿಸಿದ್ರೆ ಆ ಕರು ನಮ್ಗೆಲ್ಲ ಉಣಿಸ್ತದೆ. ಯಾರ್ಯಾರನ್ನ ಉಣಿಸ್ತದೆ ನೋಡಿ, ಇಲ್ಲೆಲ್ಲ ಯಾವ 9 ಇದನ್ನ ಹೇಳಿದ್ದಾರೆ, ಇದೆಲ್ಲವೂ ಕೂಡ ಕರುವಿಗೆ ಉಣಿಸಿ ಅದರ ದ್ವಾರ ಇವರಿಗೆಲ್ಲ ಉಣಿಸಿರತಕ್ಕಂಥದ್ದು. ಅದು ಹೇಗೆ ಅಂತ ಕೇಳಿದ್ರೆ, ರುಕುಮಾಂಗದನಂತೆ ವ್ರತವ ಮಾಡಲರಿಗೆ. ಇಲ್ಲಿ ಏನ್ ಮಾಡಿದ್ದಾರೆ, ಒಟ್ಟು 11 ಜನರ ಹೆಸರನ್ನ ಹೇಳಿದ್ದಾರೆ. 11 ಜನರ ಹೆಸರನ್ನು ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ, ಪ್ರಹ್ಲಾದ ರಾಜರು ಭಕ್ತಿಯ ಛಲ ಅಂತ ಹೇಳಿದ್ರು. ಇದರ ದ್ವಾರ ಅವರು ಹೇಳಿದ್ರು, ಭಕ್ತಿಯ ಛಲ ಅಂದ್ರೆ ಏನರ್ಥ, ನಾನು ಭಾಗವತದಲ್ಲಿ ಏನು ಈ ನಮ್ಮಪ್ಪ ಕೇಳಿದಾಗ ಹೇಳಿದೆ, ಯಾವುದಾದ್ರೂ ಹೇಳು ಅಂತ ಕೇಳಿದಾಗ ಭಕ್ತಿಶ್ಚೇನ್ನವ ಲಕ್ಷಣ ಅಂತ ಹೇಳಿದೆ. ಯಾವುದದು, ಶ್ರವಣಂ, ಕೀರ್ತನಂ, ವಿಷ್ಣೋಃ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನ. ಈ 9 ಭಕ್ತಿಶ್ಚೇನ್ನವ ಲಕ್ಷಣ, ಭಕ್ತಿಯ 9 ಲಕ್ಷಣವನ್ನ ಅಲ್ಲಿ ಹೇಳಿದ್ದಾರೆ. ಅದು ನಮಗೆ ಹೇಗೆ ಅರ್ಥ ಆಗ್ಬೇಕು, ಅದಕ್ಕೆ ಇವರು ಏನ್ ಮಾಡಿದ್ರು, ಆ ಕರುವಿಗೆ ನೀನು ಯಾಕೆ ಉಣಿಸಬೇಕು, ಹೇ ರಂಗ ಅಂದ್ರೆ ಬಿಂಬರೂಪನಾದ ಪರಮಾತ್ಮನೇ, ನೀನು ಮೊದಲು ನನ್ನ ಒಳಗಿರ್ತಕ್ಕಂಥ ಕರುವಿಗೆ ಉಣಿಸಿಬಿಟ್ಟು ನನಗೆಲ್ಲ ಸಿಗುತ್ತೆ. ಹೇಗೆ ನೋಡು, ಇದಕ್ಕೆಲ್ಲ ಒಂದು ಉದಾಹರಣೆ ಕೊಡಬೇಕಾದ್ರೆ, ಶ್ರವಣವನ್ನ ಮಾಡಿ ಆ 9 ನವವಿಧವಾದ ಭಕ್ತಿ ಇದೆಯಲ್ಲ, ಅದರಲ್ಲಿ ಮೊದಲನೆಯ ಭಕ್ತಿ ಯಾವುದು, ಶ್ರವಣ. ಆ ಶ್ರವಣವನ್ನ ಮಾಡಿ, ಶ್ರವಣ ಅನ್ನೋದೇ ಒಂದು ವ್ರತ. ಜೀವನದಲ್ಲಿ ಒಂದು ತಿಳ್ಕೊಳ್ಳಿ, ನನಗೆ ಏನು ಅರ್ಥ ಆಗಿದೆ ಬಿಟ್ಟಿದೆ ಸೆಕೆಂಡ್ರಿ. ನೀವು ಕೂತು ಶ್ರವಣ ಮಾಡೋದಿದೆಯಲ್ಲ, ಪುರಾಣ ಶ್ರವಣ, ಪಾಠ ಶ್ರವಣ, ಇದೇ ಒಂದು ದೊಡ್ಡ ವ್ರತ. ತದ್ಧಿತಪಃ ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ ವೇದ ಹೇಳುತ್ತೆ. ಹಾಗಾಗಿ ಶ್ರವಣ ಮಾಡೋದೇ ಒಂದು ದೊಡ್ಡ ವ್ರತ. ಅದನ್ನ ಈ ರುಕುಮಾಂಗ, ಆ ರುಕುಮಾಂಗನದನ ಒಳಗಡೆ ಮುಖ್ಯ ಪ್ರಾಣದೇವರಿದ್ದು ಶ್ರವಣ ಎಂಬತಕ್ಕಂತಹ ಭಕ್ತಿಯ ಲಕ್ಷಣವನ್ನ ತೋರಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಇದು ಒಂದು ದೊಡ್ಡ ವ್ರತ ಅಂತ ತಿಳಿದುಕೊಂಡು ಮಾಡಿದ. ಆದ್ದರಿಂದ ಅವರ ಒಳಗಿರತಕ್ಕಂಥ ಮುಖ್ಯ ಪ್ರಾಣದೇವರೇ ಕರು, ಅವರಿಗೆ ನೀನು ಉಣಿಸು, ತದ್ವಾರ ನಮಗೆ ಅವರು ಉಣಿಸ್ತಾರೆ ಅಂತನ್ನುವಂತ ಪ್ರಾರ್ಥನೆ. ಎರಡನೇದು ಶುಕಾಚಾರ್ಯರು, ಶ್ರವಣಂ, ಕೀರ್ತನಂ. ಆ ಕೀರ್ತನ ಅಂದ್ರೆ ಇಡೀ 18,000 ಗ್ರಂಥಾತ್ಮಕವಾದ 12 ಸ್ಕಂದಗಳಲ್ಲಿ ಬರುವಂತ ಒಂದೊಂದು ಶ್ಲೋಕವು ಅದು ಭಗವಂತನ ಸ್ತುತಿ. ಹೇಗೆ ಅಂತನ್ನೋದು ಶುಕಾಚಾರ್ಯರಿಗೆ ಗೊತ್ತು. ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ಹೇಳಿದ್ರು, ಶ್ಲೋಕಂ ವಾ ಶ್ಲೋಕಪಾದಂ ವಾ ನಿತ್ಯಂ ಭಾಗವತ, ಇದೆಲ್ಲವೂ ಭಗವಂತನ ಸ್ತುತಿ ಎಂಬತಕ್ಕಂಥ ಅರ್ಥದಲ್ಲಿ ಹೇಳಿದ್ದಾರೆ. ಶ್ರವಣಂ, ಕೀರ್ತನಂ ಹೇಗೆ ಅಂತನ್ನೋದನ್ನ ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ಹೇಳಿದಂತೆ ಕೀರ್ತನ ಮಾಡಬೇಕು. ಆದ್ದರಿಂದ ಎಂಥ ಕೀರ್ತನ ಅಂದ್ರೆ, ಆ ಕೀರ್ತನದಿಂದ ಅವನಿಗೆ ಚರ್ಮದೇಹ ಬಂದು ಬೇಜೆ ಖಗೇಂದ್ರ ಧ್ವಜಪಾದ ಮೂಲ ವೈಕುಂಠವನ್ನೇ ಸೇರಿಬಿಟ್ರು ಪರೀಕ್ಷಿತ ರಾಜರು. ಕೀರ್ತನ ಅಂದ್ರೆ ಹಾಗಿರಬೇಕು ಅಂತ ಅನ್ನುವುದನ್ನ ಶುಕಾಚಾರ್ಯರು ಶ್ರವಣ ಮಾಡಿದ್ದಲ್ಲ, ಆ ಕೀರ್ತನ ಮಾಡಿದ್ದಲ್ಲ. ಮತ್ತೇನು, ಶುಕಾಚಾರ್ಯರ ಬಾಯಿಯಲ್ಲಿ ಕೂತುಕೊಂಡು ವಾಯುದೇವರೇ ಶ್ರವಣ ಮಾಡಿ ಅವರಿಗೆ ಕೀರ್ತಿಯನ್ನು ಕೊಟ್ರು ಅಂತ. ಹಾಗಾಗಿ ರುಕುಮಾಂಗದ ಶ್ರವಣದ ಭಕ್ತಿಯ ಲಕ್ಷಣ ಶುಕಾಚಾರ್ಯರು, ಕೀರ್ತನದ್ದು
ಇನ್ನ ಮೂರನೇದು ಬಕವೈರಿಯಂತೆ ಧ್ಯಾನವ ಮಾಡಲರಿಯೇ. ಅದು ಯಾವುದು ಅಂದ್ರೆ ಸ್ಮರಣ ಅಂತ ಅರ್ಥ. ಯಾವ ರೀತಿಯಾಗಿ ಏಕಾಗ್ರತೆಯಿಂದ ಧ್ಯಾನವನ್ನ ಮಾಡಬೇಕು ಎಂಬತಕ್ಕಂತಹ ಒಂದು ಇದನ್ನ ತೋರಿಸಿದ್ರು. ಅಲ್ಲಿಗೆ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಆಯಿತು. ಇನ್ನ ಮುಂದನೇದನ್ನ ಹೇಳ್ತಾರೆ, ದೇವಕಿಯಂತೆ ಮುದ್ದಿಸಲು ನಾನರಿಯೇ ಅಂತ. ದೇವಕಿಯಂತೆ ಮುದ್ದಿಸಲು ನಾನರಿಯೇ ಅಂತ ಯಾಕೆ ಹೇಳಿದ್ರು ಅಂದ್ರೆ, ನಿಜವಾಗಿಯೂ ದೇವಕಿ ನಿಜವಾಗಿ ಅಲ್ಲಿ ಮುದ್ದಿಸಲಿಕ್ಕೆ ಮಗುವನ್ನ ನೋಡ್ಲೇ ಇಲ್ಲ. ಎಲ್ಲ ನಿಜವಾಗಿ ಮುದ್ದಿಸಿದ್ದು ಯಶೋಧ. ಆಗ ನೀವು ಕೇಳಬಹುದು, ಯಶೋಧ ಮುದ್ದಿಸಿದಳು ಮತ್ತೆ ಅದನ್ನ ಬಿಟ್ಟು ಇಲ್ಲಿ ದೇವಕಿ ಮುದ್ದಿಸಿದಳು ಅಂತ ಹೇಳ್ತಾರಲ್ಲ, ಇದು ಏನರ್ಥ ಅಂದ್ರೆ, ಆ ಯಶೋಧೆಗೆ ಏನಾಗಿದೆ ಅಂದ್ರೆ ಒಂದೊಂದು ಸಲ ದೇವರು ಅಂತ ಅನಿಸ್ತಿತ್ತು, ಮುದ್ದಿಸ್ತಿದ್ದು, ಆಮೇಲೆ ಮರ್ತು ಹೋಗ್ತಿತ್ತು, ಒಂದು ಮಗು ಅಂತ ಕೋಲ್ ತಗೊಂಡು ಹೊಡಿಲಿಕ್ಕೆ ಹೋಗ್ತಾ ಇದ್ದು. ಇದು ಈ ವಿಚ್ಛೇದನ ಪೂರ್ವಕವಾಗಿರತಕ್ಕಂಥ ಮುದ್ದು ಮಾಡುವಿಕೆ. ಆದರೆ ದೇವಕಿ ಇಲ್ಲಿದ್ದಾಳಲ್ಲ, ಮನೆಯಲ್ಲಿ ಕೂತು ಅದು ನನ್ನ ಮಗು ಅಂತ ಹೇಳಿಬಿಟ್ಟು ಸಾಮಾನ್ಯ ಅಲ್ಲ, ಒಂದು ಕ್ಷಣ ಬಿಡದ ಹಾಗೆ ತನ್ನ ಒಳಗಿದ್ದಾನೆ. ಆ ಕೃಷ್ಣ ಬಂದ, ನನ್ನ ತೊಡೆಯಲ್ಲಿ ಕೂತಿದ್ದಾನೆ, ಆಮೇಲೆ ನನ್ನ ಸ್ತನ್ಯಪಾನವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಪ್ರತಿ ಕ್ಷಣದಲ್ಲೂ ಮುದ್ದಿಸ್ತಾ ಇದ್ದಂತೆ. ಹಾಗಾಗಿ ನಿಜವಾಗಿ ಕೃಷ್ಣನನ್ನ ಮುದ್ದಿಸಿದ್ದು ದೇವಕಿಯ ಹೊರತು ಯಶೋದೆ ಅಲ್ಲ. ಯಾಕೆ ಹೇಳಿದ್ರೆ ಯಶೋದೆಗೆ ವಿಚ್ಛೇದನ ಇತ್ತು, ಇವಳಿಗೆ ವಿಚ್ಛೇದನವೇ ಇಲ್ಲದಿದ್ದ ಹಾಗೆ ಆ ಕೃಷ್ಣ ಆ ರೀತಿಯಾಗಿ ಯಾಕೆ ದೂರ ಸರ್ದ ಅಂದ್ರೆ, ದೂರ ಸರ್ದಷ್ಟು ಸ್ಮರಣೆ ಜಾಸ್ತಿ ಆಗುತ್ತೆ, ಹತ್ರ ಇದ್ರೆ ವ್ಯಾಲಿ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೀಗೆ ಒಂದು ಗಾದೆಯನ್ನ ನಾವು ಕಾಣ್ತೇವೆ. ಹಾಗಾದ್ರೆ ಇಲ್ಲಿ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ಪಾದಸೇವನ ಅಂತಂದ್ರೆ ಈ ದೇವಕಿ ಮುದ್ದಿಸುವಂತ ಪಾದಸೇವನ ಅಂದ್ರೆ ಉತ್ತಮಾನಂ ಸ್ವರೂಪಂತು ಪಾದ ಶಬ್ದೇನ ಮಣ್ಯತೆ. ಅವನ ಕಾಲಿರ್ಬಹುದು, ಕೈ ಇರಬಹುದು, ಕಣ್ಣಿರ್ಬಹುದು, ಎಲ್ಲವೂ ಅವನ ಸಕಲ ಅವಯವಗಳು ಕೂಡ ಪಾದ. ಆದ್ದರಿಂದ ಪಾದ ಸೇವನ ಅಂದ್ರೆ ಅವನ ಎಲ್ಲ ಅವಯವಗಳಿಗೆ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಆ ಮುದ್ದಾಡು ಎಲ್ಲವೂ ಕೂಡ, ಮುದ್ದು ಅನ್ನುವ ಶಬ್ದಕ್ಕೆ ಇವೆಲ್ಲ ಅರ್ಥ ಬರ್ತದೆ. ಅದನ್ನ ದೇವಕಿ ತಾನು ಇಲ್ಲಿ ಕೂತುಕೊಂಡು ಮಾಡ್ತಿದ್ದಂತೆ, ಅದು ನಿಜವಾದ ಭಕ್ತಿ ಅಂತ. ಅದಕ್ಕೆ ಯಶೋದೆಯನ್ನು ದೃಷ್ಟಾಂತ ಕೊಡದೆ ದೇವಕಿಯನ್ನು ದೃಷ್ಟಾಂತ ಕೊಟ್ರು. ಇನ್ನ ಮುಂದಿಂದು ಅರ್ಚನಾ ಅಂದ್ರು. ಅರ್ಚನಾ ಅಂದ್ರೆ ಏನು? ಗರುಡನಂತೆ ಪೊತ್ತು ತಿರುಗಲು ನಾನರಿಯೇ ಅಂತ. ಬಹಳ ದೊಡ್ಡದಾಗಿರ್ತಕ್ಕಂಥ ಮಾತು. ಯಾಕೆ ಅಂದ್ರೆ ಗರುಡನಂತೆ ಪೊತ್ತು ತಿರುಗಲು ನಾನರಿಯೇ. ಗರುಡನಂತೆ ಪೊತ್ತು ತಿರುಗೋದು ಅಂದ್ರೆ ಏನು ಅಂದ್ರೆ, ನಿಜವಾಗಿಯೂ ಪರಮಾತ್ಮನಿಗೆ ವಾಹನ ಯಾರು ಅಂತ ಕೇಳಿದ್ರೆ ವಾಯುದೇವರೇ ವಾಹನ ಹೊರತು ಗರುಡ ಅಲ್ಲ. ಅದಕ್ಕೆ ನೋಡಿ, ಇಡೀ ವಿಷ್ಣು ಸಹಸ್ರನಾಮದಲ್ಲಿ ಗರುಡ ವಾಹನ ಅಂತ ಒಂದು ಶಬ್ದನೂ ಬರ್ಲಿಲ್ಲ. ಎಲ್ಲ ಕಡೆ ವರದೋ ವಾಯುವಾಹನ ಅಂತ ಬರ್ತದೆ. ಯಾಕೆ ಅಂತಂದ್ರೆ ವಾಯುದೇವರು ನಿತ್ಯ ವಾಹನ, ಆದ್ರೆ ಗರುಡ ದೇವರು ಒಂದೊಮ್ಮೆ ಕೆಲವೊಮ್ಮೆ ಅದನ್ನು ಹೊತ್ತಿದ್ದಾರೆ. ಯಾಕೆ ಅಂದ್ರೆ ಅದಕ್ಕಾಗಿ ಸಾವಿರಾರು ವರ್ಷ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿದರ ಫಲ ಕೊಡೋದಕ್ಕೋಸ್ಕರ ದೇವರು ಗರುಡನ ಮೇಲೆ ಕೂತದ್ದೇ ಹೊರತು ಇಲ್ಲಿಂದ ಅಲ್ಲ. ಆದ್ದರಿಂದ ಗರುಡನಂತೆ ಪೊತ್ತು ತಿರುಗಲು ನಾನರಿ ಅಂದ್ರೆ ಅಷ್ಟು ತಪಸ್ಸನ್ನ ಮಾಡಿ ಅಂತ ಅರ್ಥ. ಆದ್ದರಿಂದ ಅರ್ಚನಾ ಅಂತ, ಪೂಜೆ ಮಾಡಬೇಕಾದ್ರೆ ಎಲ್ಲಿ ಹೋದರೂ ಕೂಡ ಅವನ ಧ್ಯಾನವನ್ನ ಮಾಡೋದಿದೆಯಲ್ಲ, ಅದು ಅರ್ಚನಂ ಅಂತ ಕರೀತಾರೆ. ಇನ್ನು ಕರಿರಾಜನಂತೆ ಕರೆಯಲು ನಾನರಿಯೇ ಅಂದ್ರು. ಅಂದ್ರೆ ವಂದನ ಅಂದ್ರೆ ನೋಡಿ, ಅವನು ಏನ್ ಮಾಡಿದಾನೆ, ಕರಿರಾಜ ಆ ಕಮಲವನ್ನ ಎತ್ತಿದ, ಎರಡೂ ಕೈಗಳನ್ನ ಜೋಡಿಸಿದ, ಅಂದ್ರೆ ಸೊಂಡಿಲನ್ನ ಎತ್ತಿದ, ಅದೇ ಅವರಿಗೆ ಕೈ, ಅದನ್ನ ಕರೆದ, ನಾರಾಯಣ ಆಕೆಲ ಗುರು ಭಗವನ್ ನಮಸ್ತೆ ಅಂತ. ಆ ರೀತಿಯ ಕರಿರಾಜ ಕರೆದ. ಹಂಗ ನಾವು ಕರಿತೀವಲ್ಲ ಎರಡು ಕೈಗಳು, ಸ್ವಾಮಿ ಕಾಪಾಡು ಅಂತ ಕರಿತೀವಲ್ವಾ? ಇಲ್ಲ, ನಮಗೆ ಕರೀಲಿಕ್ಕೆ ಗೊತ್ತಿಲ್ಲ. ಆ ಟೆಕ್ನಿಕ್ ಇದೆ ನೋಡಿ, ಅದು ಅವನಿಗೆ ಮಾತ್ರ ಗೊತ್ತು. ಯಾಕೆ ಅಂದ್ರೆ ಅದನ್ನ ಸತ್ಯಧರ್ಮ ತೀರ್ಥರು ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಬರೀತಾರೆ. ಏನು ಅಂತಂದ್ರೆ, ನೋಡಪ್ಪ, ಆ ಕಮಲವನ್ನ ಯಾಕೆ ಹಿಡ್ದಿದ್ಯಾ ಅಂತ ಕೇಳಿದಾಗ ಅವ್ರು ಬರೀತಾರೆ, ಅಪ್ಪ ನೀ ಬಂದ್ ಕೂಡ್ಲೆ ಯಾಕೋ ಕರ್ದಿ ಅಂತ ಕೇಳ್ತಿ, ಕಾಪಾಡು ಅಂತೀನಿ. ಯಾಕೆ ಕಾಪಾಡಬೇಕು ಅಂತ ನೀನೇನಾದ್ರು ಪ್ರಶ್ನೆ ಕೇಳಿದ್ರೆ, ಕಮಲ ಎತ್ತಿದ್ದೀನಲ್ಲ ಅದಕ್ಕೆ. ಕಮಲ ಯಾಕೆ ಎತ್ತಿದ್ರೆ, ಕಮಲ ಅಂದ್ರೆ ನಿನ್ನ ಹೆಂಡತಿಯ ಮನೆ, ಅದರ ಕೆಳಗೆ ನಾನಿದ್ದೀನಿ ಅಂದ್ರೆ ನಿನ್ನ ಹೆಂಡತಿಯ ತವರು ಮನೆಯ ಕಡೆಯವ. ನನ್ನನ್ನು ಯಾಕೆ ಕಾಪಾಡಬೇಕು ಅಂದ್ರೆ ನಿನ್ನ ಹೆಂಡತಿಯ ತವರು ಮನೆಯವ. ಈ ಅನುಸಂಧಾನ ನೋಡಿ ಎಷ್ಟು ಅದ್ಭುತವಾಗಿದೆ. ಹೌದಯ್ಯ, ಹೆಂಡತಿಯ ತವರು ಮನೆ ಕಡೆಯವರಾದ್ರೆ ಕಾಪಾಡಬೇಕಾ? ಅದು ಭೂಲೋಕದ ನಿಯಮ. ನಮ್ಮ ದೇವಲೋಕದಲ್ಲಿ ಇಲ್ಲ ಅಂದ್ರೆ ದೇವಲೋಕದಲ್ಲೂ ಉಂಟು. ಯಾಕೆ ಹೇಳಿದ್ರೆ ಅಲ್ಲಿ ನೋಡಪ್ಪ, ಸೂರ್ಯ ಎಲ್ಲರಿಗೂ ತಾಪ ಕೊಡ್ತಾನೆ, ಆದರೆ
ತನ್ನ ಮರದ ನೆರಳಲ್ಲಿ ನಿಂತವರಿಗೆ ತಾಪ ಕೊಡೋದಿಲ್ಲ. ಯಾಕೆ ತಾಪ ಕೊಡೋದಿಲ್ಲ? ಮರದ ನೆರಳು ಅಂದ್ರೆ ಏನು? ಛಾಯ ಅಂದ್ರೆ ನನ್ನ ಹೆಂಡತಿಯನ್ನ ಆಶ್ರಯಿಸಿದ್ದಾನೆ, ಆದ್ದರಿಂದ ಇವನಿಗೆ ತಾಪ ಕೊಡೋದು ಬೇಡ ಅಂತ ಸೂರ್ಯನೇ ಕೊಡೋದಿಲ್ಲ, ನೀನ್ ಹೇಗಯ್ಯ ಕೊಡ್ತೀಯ ಅಂತ ಹೀಗೆ ದೇವರಲ್ಲಿ ಸ್ತೋತ್ರವನ್ನ ಮಾಡೋ. ಕರೆಯುವಂತೆ ನನಗೆ ನಾನೆರಿಗೆ ಹಾಗೆ ಕರೀಲಿಕ್ಕೆ ಗೊತ್ತಿಲ್ಲಪ್ಪ, 2 ಕೈ ಜೋಡಿಸಿ ಮಾತ್ರ ಗೊತ್ತು ಅಂತ. ಆದ್ದರಿಂದ ವಂದನ ಅಂದ್ರು. ಕೊನೆಗೊಂದು 7ನೇ, ಇದು 6 ದೃಷ್ಟಾಂತ ಆಯ್ತು. 7ನೇ ದೃಷ್ಟಾಂತ ಕೊಡ್ತಾರೆ ನೋಡಿ. ಅದು ಯಾವುದು ಅಂದ್ರೆ ದಾಸ್ಯಂ ಅಂತ. ನಿಜವಾದ ದಾಸ್ಯ, ಸೇವಕತನದ ರುಚಿ ಏನರಿದೆಯೋ ನೀನಲ್ಲದೆ ಹನುಮ ಅಂತ ಹನುಮನನ್ನ ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಇಲ್ಲಿ ಬರೀ ಕಪಿ ಅಂತ ಹೇಳಿಲ್ಲ. ವರಕಪಿ ಅಂದ್ರೆ ಹನುಮ ಮುಖ್ಯ ಪ್ರಾಣದೇವರು. ವರಕಪಿಯಂತೆ ದಾಸ್ಯವ ಮಾಡಲು ನಾನರಿಯೆ. ನಿಜವಾದ ದಾಸ್ಯ ಅಂದ್ರೆ ದಾಸರು ಅಂದ್ರೆ ನಮ್ಮ ಮುಖ್ಯ ಪ್ರಾಣದೇವರು ಅಂತ. ವರಕಪಿಯಂತೆ ಕೊನೆಗೆ ಸಿರಿಯಂತೆ ಮೋಹಿಸಲು ನಾನರಿಯೆ. ಅದು ಯಾವುದು ಅಂದ್ರೆ ದಾಸ್ಯ ಆದ್ಮೇಲೆ ಸಖ್ಯಂ ಅಂತ. ಸಖ್ಯ ಅಂದ್ರೆ ಸ್ನೇಹ. ನಿಜವಾದ ಲಕ್ಷ್ಮೀದೇವಿ ಭಗವಂತನಲ್ಲಿ ಮಾಡಿದಷ್ಟು ಸ್ನೇಹ ಜಗತ್ನಲ್ಲಿ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ದಾಸರು ಹೇಳ್ತಾರೆ, ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಅಂತ. ಎಂತಹ ಮರಳು ಮಾಡಿಕೊಂಡಿ, ಅವನು ನಿನ್ನನ್ನು ಬಿಟ್ಟು ಒಂದು ಕ್ಷಣ ಇರಲ್ಲ. ಎಲ್ಲಿ ನಿನ್ನ ಚೊಕ್ಕತನವು ಪೋಪುದೆಂದು, ಅಯ್ಯೋ ನನ್ನ ಹೆಂಡತಿಯ ಸೌಂದರ್ಯ ಹೊರಟೋಗುತ್ತೆ ಅಂತ ತಿಳ್ಕೊಂಡು ತಾನೇ ತನ್ನ ಪೊಕ್ಕಳಲ್ಲಿ ಪಡೆದ. ಎಂತಹ ಮೋಹ! ಇಂಥ ಮೋಹ ಜಗತ್ತಲ್ಲಿ ಯಾರ ಮೇಲೂ ಮಾಡಲ್ಲ ದೇವರು, ನಿನ್ ಮೇಲೆ ಮಾಡ್ತಾನಲ್ಲ. ಸಿರಿಯಂತೆ ಮೋಹಿಸಲು ನಾನರಿಯೇ ಅಂದ್ರೆ ಸಖ್ಯಂ ಅಂತ. ಕೊನೆಯದೊಂದು ಮಾತು ಹೇಳ್ತಾರೆ, ಬಲಿಯಂತೆ ದಾನವ ಕೊಡಲು ನಾನರಿಯೇ. ಅದು ಯಾವುದು ಅಂದ್ರೆ ಆತ್ಮನಿವೇದನ, ತನ್ನನ್ನೇ ತಾನು ಕೊಟ್ಟುಕೊಳ್ಳೋದು. ಹೇಗೆ ಅಂದ್ರೆ ಮೊದಲನೇ ಹೆಜ್ಜೆ ಭೂಮಿ, 2ನೇ ಹೆಜ್ಜೆ ಆಕಾಶ, 3ನೇ ಹೆಜ್ಜೆ ಎಲ್ಲಿಡ್ಲಿ ಅಂತ ಕೇಳಿದ. ನನ್ ತಲೆ ಮೇಲೆ ಇಡಪ್ಪ ಅಂದ. ತಲೆ ಮೇಲೆ ಇಡ್ಲಿಕ್ಕೆ ಬರ್ತದ? ಮೊದಲನೇ ಹೆಜ್ಜೆ ಒಳಗೆ ಇಡೀ ಭೂಮಿ ಬಂತಲ್ಲ, ಆ ಭೂಮಿಯ ಒಳಗೆ ಬಲಿನೂ ಬಂದಲ್ವಾ? ಬಲಿ ಬಂದ್ಮೇಲೆ ಮತ್ತೆ ಆ ಕೊಟ್ಟ ದಾನವನ್ನೇ ಮತ್ತೆ ಕೊಟ್ಟ ಹಾಗಾಗತ್ತಲ್ಲ ಅಂದ್ರೆ ಬಲಿ ಹೇಳ್ತಾನೆ, ಇಲ್ಲ ಸ್ವಾಮಿ, ಆವಾಗ ನೀ ಕೇಳಿದಾಗ ಬಲಿ ಬಂದಿದ್ದ, ಅವನ ತಲೆ ಬಂದಿತ್ತು. ಆದ್ರೆ ಆ ತಲೆಯಲ್ಲಿ ಏನ್ ತುಂಬಿತ್ತು ಗೊತ್ತಾ? ಎಲ್ಲ ಏನು ಬೇಕಾದ್ರೂ ಕೇಳು ನಾನು ಕೊಡ್ತೇನೆ ಅಂತ ತಲೆಯಲ್ಲಿ ತುಂಬಿತ್ತು. ಈಗ 2 ಹೆಜ್ಜೆ ನೀ ಅಳದಿಯಲ್ಲ, ಈಗ ತಲೆಯಲ್ಲಿ ಇದ್ದಿದ್ದೆಲ್ಲ ಹೊರಟೋಯ್ತು. ಈಗೇನು ಬಂತು? ನಂದೇನದೋ ಸ್ವಾಮಿ, ನಿಂದೆ ಇದೆಲ್ಲವೋ ಅನ್ನೋದು ತಲೆಯಲ್ಲಿ ಬಂತು. ಈ ತಲೆ ಆಗ ಇರ್ಲಿಲ್ಲ, ಅದಕ್ಕೆ ಈ ತಲೆ ಮೇಲೆ ಇಡು ಅಂತಂದ. ಈ ರೀತಿಯಾಗಿ ಆ ಬಲಿರಾಜ ದಾನ ಮಾಡಿದ್ನಲ್ಲ ಅಂತ ಅನುಸಂಧಾನ ನಮಗೆ ಎಲ್ಲಿ ಬರುತ್ತೆ? ನಾನು ಕೊಟ್ಟೆ, ನನ್ನ ಹೆಸರು ಹಾಕ್ಲಿಲ್ಲ ಅಂದ್ರೆ ಒಂದ್ ದೊಡ್ಡ ರಾಮಾಯಣ ಮಾಡಿ ಹಾಕ್ತೇವೆ. ಈ ರೀತಿಯಾದಂತ ದಾನ ಅಲ್ಲ. ಆ ಬಲಿಯನ್ನ ನೋಡಿ ಆತ್ಮನಿವೇದ, ತನ್ನನ್ನೇ ತಾನು ಕೊಟ್ಟುಕೊಳ್ಳುವನು. ದೇವರೇನ್ ಕೊಟ್ಟ ಅವನಿಗೆ? ಆ 3ನೇ ಹೆಜ್ಜೆಗೆ ತನ್ನನ್ನೇ ತಾನು ಕೊಟ್ಟುಕೊಂಡ ಆತ್ಮನಿವೇದನ. ಹೇಗೆ? ಬಲಿಯ ಮನೆಯ ಬಾಗಿಲ ಇವತ್ತಿಗೂ ಕೂಡ ಕಾಯ್ತಾ ಇದ್ದಾನೆ ಅಂತನ್ನುವಂತಹದ್ದು ಈ 9 ದೃಷ್ಟಾಂತಗಳಿಂದ ಕೊಡ್ತಾ ಅಲ್ಲಿಗೆ 9 ಭಕ್ತಿಯ ಇದನ್ನ ಹೇಳಿ ಏನ್ ನಾವು ಸಾಧಿಸ್ಬೇಕಾಗಿದೆ? ಪ್ರಹ್ಲಾದನಂತೆ ಭಕ್ತಿಯ ಛಲ ಬರ್ಬೇಕು. ಆವಾಗಲೇ ಕರು ಉಣಿಸೋ ರಂಗ. ಭಕ್ತಿಯ ಛಲ ನಮಗೆ ಭಗವಂತನೇ ಕಾಪಾಡುವವನು. ಭಗವಂತನನ್ನು ಬಿಟ್ಟು ರಕ್ಷತೀತ್ಯವ ವಿಶ್ವಾಸ. ಇದು ಯಾವಾಗ? ನೀನ್ ನನಗ್ ಕೊಟ್ರೆ ಬರಲ್ಲ, ನನ್ನ ಒಳಗಿರ್ತಕ್ಕಂಥ ವಾಯುದೇವರಿಗೆ ಉಳಿಸಿದರೆ ಹೇರಂಗ. ಆಗ ಇದೆಲ್ಲ ಛಲ, ಭಕ್ತಿಯ ಛಲ ಪ್ರಹ್ಲಾದನಂತೆ ಬರ್ತದೆ. ಪ್ರಹ್ಲಾದಾವಿಷ್ಟವಾದಂತ ಮುಖ್ಯ ಪ್ರಾಣದೇವರು ಅಂತರ್ಥ. ಕೊನೆಗೆ ಅರ್ಜುನನಂತೆ ವರಿಸಲು ಅಂದ್ರೆ ಆ ಅರ್ಜುನನೇ ನೀನು ಒಲಿದಂತೆ ನಮಗೆ ನೀನು ಒಲಿಬೇಕು ಅಂತ. ಯಾವಾಗ ಇದು ಅರ್ಜುನನಿಗೆ ಯಾವಾಗಲೂ ಕೃಷ್ಣ ಜೊತೆಗಿದ್ದರಿಂದ ಒಲ್ದದ್ದು, ಇಲ್ಲದ್ರೆ ಯಾಕೆ ಒಲಿತಾನೆ ಅಂತ ರೀತಿ ಸಲಹೋ ದೇವರ ದೇವ ಅಂದ್ರೆ ಯಾರು? ನನ್ನೆಲ್ಲ ಮುಕ್ಕೋಟಿ ದೇವತೆಗಳು. ಅವರಿಗೂ ದೇವ ಯಾರು ಅಂದ್ರೆ ಜೀವೋತ್ತಮರಾಗಿರತಕ್ಕಂಥ ಮುಖ್ಯ ಪ್ರಾಣದೇವರು. ಅವರನ್ನ ಸಲಹೋ ಹೇ ಪುರಂದರ ವಿಠಲ ಅನ್ನೋದನ್ನೇ ಅಲ್ಲಿ ಏನು ಹೇಳಿದ್ರು ಅಂತ ಕೇಳಿದ್ರೆ ನಮಗೆ ಅದ್ಭುತವಾಗಿರತಕ್ಕಂತ ಮಾತನ್ನ ಹೇಳಿದ್ರು. ಕರುಣಿಸೋ ರಂಗ ಅಂತ ಈ ರೀತಿಯಾಗಿ. ಆಮೇಲೆ ಬೇರೆ ಕೆಲವು ಹೇಳಿದ್ರು, ಬೆಟ್ಟದಂತ ಪಾಪ ನಾನು ಮಾಡಿದ್ದೇನೆ ಅಂತ. ಬೆಟ್ಟದಂತ ಪಾಪ ಅಂದ್ರೆ ಏನು? ಭಾರೀ ದೊಡ್ಡ ಪಾಪ ಅಂತ ಇಷ್ಟೇ ಅಲ್ಲ. ಅದು ಬೆಟ್ಟನೇ ಯಾಕೆ ಹೇಳಿದ್ರು? 10 ಬೆಟ್ಟ ಹಾಗಲ್ಲ. ಬೆಟ್ಟದಂತ ಪಾಪ ಅಂದ್ರೆ ಅಂದ್ರೆ ಬೇರೆ ಯಾರಿಂದಲೂ ಕೂಡ ಅಟ್ಟದಂತಹ ಪಾಪ. ಅಟ್ಟ ಅಂದ್ರೆ ದೂರ ಅಟ್ಟೋದು ಅಂತಂದ್ರೆ ಏನು? ದೂರ ಓಡಿಸೋದು ಅಂತ ಅರ್ಥ. ಬೇರೆ ಯಾರಿಂದಲೂ ಅಟ್ಟದಂತ ಪಾಪ ನಾನು ಮಾಡಿದ್ದೇನೆ ಅಂದ್ರೆ ಹೇಳಲಿಕ್ಕಾಗದೆಷ್ಟು, ಬೇರೆ ಯಾರು ಅದನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪಾಪ ಮಾಡಿದ್ದೇನೆ ಅಂತ ಒಂದು ಶಬ್ದದ ಅರ್ಥ. ಹೀಗೆ ತಂದೆ ತಾಯಿ ನೀನೇ ಎಂಬೆ, ಹೀಗೆ ನೀನೇ ಅನಾಥ ಬಂಧು ಅಂತ. ಅನಾಥ ಬಂಧು ಅಂತನ್ನೋ ಶಬ್ದಕ್ಕೆ ಬಹಳ ದೊಡ್ಡದಾಗಿರತಕ್ಕಂತ ಅರ್ಥ ಇದೆ. ಅನಾಥ ಬಂಧು ಅಂದ್ರೆ ಯಾರು? ಹೇಗೆ ಅನಾಥ ಬಂಧು? ಅವನು ಕೃಷ್ಣ ಹೇಗಾಗ್ತಾನೆ ಎಂಬತಕ್ಕಂಥದ್ದನ್ನ, ಇದು ಬಹಳ ಸ್ವಲ್ಪ ದೊಡ್ಡದಾದಂತ ವಿಷಯ. ಅದನ್ನು ನಾಳೆಯ ಚಿಂತನೆಯಲ್ಲಿ ನಾವೆಲ್ಲ ತಿಳಿಯೋಣ ಅಂತ ಹೇಳ್ತಾ
ಆಸ್ಮದ್ ಗುರುವಂತರ್ಗತ, ರಾಘವೇಂದ್ರ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಸೀತಾಪತೆ ಶ್ರೀರಾಮಚಂದ್ರ ದೇವರ ಸೀತಾಪತೆ ಶ್ರೀಮೂಲ ರಾಮಚಂದ್ರ ದೇವರ ಅಡಿದಾವರೆಗಳಲ್ಲಿ ಈ ನುಡಿ ಕುಸುಮಗಳನ್ನ ಅರ್ಪಿಸುತ್ತಾ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಶುಭಾಶಯವನ್ನ ಕೋರತಾ ಹೀಗೆ ಈ ಚಿಂತನ ನಿರಂತರವಾಗಿ ನಡೀಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ 2 ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ.